ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಬೆಳಗಿನ ಶುಭೋದಯ ಅಂತ ಹೇಳ್ತಾ ನಾವಿವತ್ತು ಬಂದಿದ್ದೀವಿ ನಮ್ಮ ಮನೆ ದೇವರು ಬಾದಾಮಿ ಬನಶಂಕರಿಗೆ. ಸೊ ನಾವು ನಿನ್ನೆ ಹೊರಟು ಅರೌಂಡ್ 11:30ಗೆ ಹೊರಟಿದ್ದು. ಇಲ್ಲಿ 4:15 ಎಲ್ಲ ರೀಚ್ ಆಗಿದ್ವಿ ಅನ್ಸುತ್ತೆ. ಸೊ ಬಂದ್ಬಿಟ್ಟು ಹಾಗೆ ಹೊರಗಡೆಯಿಂದ ದೇವ್ರದ್ದು ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಸೊ ನಾನಿವಾಗ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ದೇವ್ರ ದರ್ಶನಕ್ಕೆ ರೆಡಿಯಾಗಿ ಕೂತಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲೇನೆ. ಸೊ ಫ್ಯಾಮಿಲಿ ಅವರೆಲ್ಲ ಇನ್ನ ಬರಬೇಕು, ಬಂದಿಲ್ಲ. ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಸೊ ನಾನು ಹಾಗೇನೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೆ ಫ್ಯಾಮಿಲಿ ಅವ್ರು ಬರೋವರೆಗೂ. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನಿನ್ನೆ ಬರ್ಬೇಕಿದ್ರೆ ಒಟ್ನಲ್ಲಿ 3 ರೂಟ್ಸ್ ಇದೆ. ಫ್ರಮ್ ಹರಿಹರ ಅಥವಾ ದಾವಣಗೆರೆಯಿಂದ ನೀವು ಬರ್ಬೇಕಂದ್ರೆ ಒಟ್ನಲ್ಲಿ 3 ರೂಟ್ಸ್ ಇದೆ. ಒಂದು ಬಂದು ದಿ ಲಾಂಗೆಸ್ಟ್ ರೂಟ್ ವಯಾ ಹುಬ್ಳಿ ಅಂತ ಹೋಗುತ್ತೆ ಆ್ಯಕ್ಚುಲಿ. ಸೊ ಆ ರೂಟ್ನ ಚೂಸ್ ಮಾಡಬೇಡಿ. ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದಿದ್ದು ರೂಟ್ ಯಾವುದಪ್ಪ ಅಂದರೆ ಹರಿಹರದಿಂದ ಹರಪನಹಳ್ಳಿ, ಹರಪನಹಳ್ಳಿಯಿಂದ ಮುಂಡ್ರಿಗಿ, ಮತ್ತೆ ಅಲ್ಲಿಂದ ಗದಗ, ರೋಣ, ಬಾದಾಮಿ. ಸೊ ಈ ರೂಟಲ್ಲಿ ಬರ್ತಾ ಇದ್ವಿ. ಬಟ್ ಈ ಸಲ ಸುಮ್ಮನೆ ನಾನು ಮ್ಯಾಪಲ್ಲಿ ಚೆಕ್ ಮಾಡುವಾಗ ನನಗೆ ಇನ್ನೊಂದು ಸಜೆಷನ್ ಬಂತು. ಸೊ ಅದು ಬಂದು ಹರಿಹರದಿಂದ ರಾಣೆಬೆನ್ನೂರು, ರಾಣೆಬೆನ್ನೂರಿಂದ ಗುತ್ಲಾ ಹೋಗುತ್ತೆ, ಗುತ್ಲಾ ಹೊನ್ನಾತಿ ರೂಟ್. ಸೊ ಅಲ್ಲಿಂದ ಗದಗಿಂದ ನಾರ್ಮಲ್ ರೋಣ ಮತ್ತು ಬಾದಾಮಿ ಆ ರೂಟು. ಸೊ ಅಮಂಗ್ ದೀಸ್ 3 ದಿ ಬೆಸ್ಟ್ ರೂಟ್ ಯಾವುದಪ್ಪ ಅಂತಂದರೆ ರಾಣೆಬೆನ್ನೂರು, ಗುತ್ಲಾ, ಹೊನ್ನಾತಿ ರೂಟ್ ಏನಿದೆಯೋ ಅದನ್ನು ಚೂಸ್ ಮಾಡಿ. ಹೊಸ ಹೈವೇ ಆಗಿದೆ. ಸೊ ಟೋಲ್ಸ್ ಎಲ್ಲ ಯಾವುದೂ ಇಲ್ಲ, ಒಂದೇ ಒಂದು ಚಳ್ಳಕೆರೆ ಟೋಲ್ ಮಾತ್ರ ಬರುತ್ತೆ. ಸೊ ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಬೆಸ್ಟ್ ರೂಟ್ ಗುರು. ಆ್ಯಕ್ಚುಲಿ ಈ ಹರಪನಹಳ್ಳಿ ರೂಟ್ ಏನು ಹೇಳದ್ನಲ್ಲ, ಆ ರೂಟಿಗೆ ಕಂಪೇರ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 1 ಅವರ್ ಟೈಮ್ ಸೇವ್ ಮಾಡ್ಬೋದು ಆ್ಯಕ್ಚುಲಿ. ನಾವು ನಿನ್ನೆ ಬರ್ಬೇಕಿದ್ರೆ ಫ್ಯಾಮಿಲಿ ಅವರೆಲ್ಲ ಅದೇ ಹೇಳ್ತಾ ಇದ್ರು, ನಾವು ಬಾದಾಮಿಗೆ ಬಂದಂಗೆ ಅನ್ನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ರೂಟ್ ಅದೇನೆ. ದಟ್ ಈಸ್ ಒನ್ ಇನ್ಫಾರ್ಮೇಷನ್. ಆ್ಯಂಡ್ ಅನದರ್ ಒನ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಬರಬೇಕಿದ್ರೆ ಐ ಥಿಂಕ್ ಡೈರೆಕ್ಟ್ ಬಸ್ಸಸ್ ಇರಬೇಕು ಬಾದಾಮಿಗೆ. ಸೊ ಅಲ್ಲಿಂದ ನಿಮಗೆ ಈ ನಾರ್ಮಲ್ ಡೀಸೆಲ್ ಆಟೋಗಳು ಬರುತ್ತಲ್ಲ, ಏನಂತಾರೆ ಟಮ್ ಟಮ್ ಅಂತಾರೆ, ಏನಂತಾರೆ ಅದು ನಮ್ಗೆ ಗೊತ್ತಿಲ್ಲ. ಸೊ ಆ ಆಟೋಗಳಿದೆ, ಆ ಆಟೋದಲ್ಲೂ ನೀವು ಬರ್ಬೋದು. ಅಲ್ಲಿಂದ ನಿಮಗೆ ಬಾದಾಮಿಯಿಂದ ಐ ಥಿಂಕ್ ಪರ್ ಸೀಟ್ ಏನೋ ತಗೊಳ್ತಾರೆ. ಸೊ ಅದ್ರಲ್ಲಿ ಬಂದರೆ ನಿಮಗೆ ಬನಶಂಕರಿ ಟೆಂಪಲ್ಗಿಂತ ಹಿಂದೆ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಅಲ್ಲಿ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ಇವತ್ತಿನ ಪ್ಲ್ಯಾನ್ ಬಂದು ಇವತ್ತು ದರ್ಶನ ಮಾಡ್ಕೊಳ್ಳೋಣ. ದರ್ಶನ ಮಾಡಿಕೊಂಡು ಒಂದು ಇಫ್ ಟೈಮ್ ಪರ್ಮಿಟ್ಸ್ ನೋಡೋಣ, ಕೊಪ್ಪಳಗೂ ಹೋಗೋದಿದೆ ಗವಿಸಿದ್ದೇಶ್ವರ ಮಠಕ್ಕೆ ಅಂತ. ಲೆಟ್ಸ್ ಸಿ, ಏನಾದರೂ ಟೈಮ್ ಪರ್ಮಿಟ್ಸ್ ಹೋಗೋಣ. ಇಫ್ ಪಾಸಿಬಲ್ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ನೆಕ್ಸ್ಟ್ ಮೀಟ್ ಮಾಡೋಣ ದರ್ಶನ ಆದಮೇಲೆ.
ಸ್ಮಾಲ್ ಇನ್ಫಾರ್ಮೇಷನ್, ದೇವಸ್ಥಾನದ ಎಡಭಾಗ ಮತ್ತು ಬಲಭಾಗದಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಆ ಪಾರ್ಕಿಂಗ್ ಸ್ಪೇಸ್ ಹತ್ತಿರದಲ್ಲೇ ಈ ಚಿಕ್ಕ ಪುಟ್ಟ ಅಂಗಡಿಗಳಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಹಣ್ಣು ಕಾಯಿ ಹೂವು, ಈವನ್ ದೇವತೆಗೆ ಸೀರೆ, ಎಲ್ಲ ಸುಮಾರು ಐಟಮ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಇದೇ ನೋಡಿ ಶ್ರೀ ಬಾದಾಮಿ ಬನಶಂಕರಿ ದೇವಸ್ಥಾನ. ಈ ದೇವಸ್ಥಾನದ ಒಳಾಂಗಣದಲ್ಲೇ ನಲ್ಲಿ ನೀರಿನ ವ್ಯವಸ್ಥೆ ಇದೆ. ಇದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸೇವಾ ವಿವರಗಳ ಬೋರ್ಡ್ ಕೂಡ ಇದೆ. ಸೊ ನಿಮಗೆ ಯಾವ ಸೇವಾ ಬೇಕಾಗ್ತದೋ ಆ ಸೇವೆಯನ್ನು ನೀವು ತಗೊಳ್ಬೋದು. ಈ ಸೇವೆಯನ್ನು ತಗೊಳ್ಳೋದಕ್ಕೆ ಆಫೀಸ್ ಕೂಡ ಇಲ್ಲೇ ಇದೆ. ಸೊ ಅಲ್ಲಿ ನೀವು ನಿಮ್ಗೆ ಬೇಕಾದಂಥ ಸೇವೆಗಳನ್ನು ತಗೋಬೋದು. ಇದಾದ ನಂತರ ದೇವಸ್ಥಾನದ ಸುತ್ತಲೂ ಚಿಕ್ಕ ಪುಟ್ಟ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಮತ್ತು ಇನ್ನಿತರ ದೇವಸ್ಥಾನಗಳು ಇದೆ. ಇಲ್ಲಿ ನೀವು ನೋಡ್ತಿರೋ ಜಾಗದಲ್ಲಿ ಜನರು ವಿವಿಧ ಸೇವೆಗಳನ್ನು ಮಾಡ್ತಾರೆ, ಅವರ ಹರಕೆಗಳನ್ನು ಈಡೇರಿಸ್ಕೊಳ್ತಾರೆ. ಏನಪ್ಪ ಅಂದರೆ ಅದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ದೀಟ್ ನಮಸ್ಕಾರ ಆಗಿರ್ಬೋದು, ಅಥವಾ ಉರುಳು ಸೇವೆ ಆಗಿರ್ಬೋದು, ಇದೆಲ್ಲದರ ಮೂಲಕ ತಮ್ಮ ಹರಕೆಯನ್ನು ಅವರು ತೀರಿಸ್ತಾರೆ. ಇದಾದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೆಷಲ್ ದರ್ಶನದ ಕ್ಯೂ ಇದೆ. ಅದನ್ನು ಹೊರತಾಗಿ ಕ್ಯೂ ನಂಬರ್ 2 ಮತ್ತು 3ಯಲ್ಲಿ ನಾರ್ಮಲ್ ದರ್ಶನ ಕೂಡ ಇರುತ್ತೆ. ನೀವು ಸೇವೆಯನ್ನು ಪಡೆದುಕೊಂಡಲ್ಲಿ ನಿಮಗೆ ಈ ಸ್ಪೆಷಲ್ ದರ್ಶನವನ್ನು ನೀಡಲಾಗುತ್ತದೆ. ಇವಾಗ ಫೈನಲಿ ದರ್ಶನ ಆಗಿದೆ. ನೆಕ್ಸ್ಟು ಜಾತ್ರೆಗೆ ಇದ್ರೆ ಏನಾದರೂ ಇದೆ ನೋಡಬೇಕು. ಮನೇಲಿ ಜಾತ್ರೆ ಮಾಡ್ತೀರಿ ಅಂತಂದರೆ ಜಾತ್ರೆ ಕರ್ಕೊಂಡು. ದೇವಸ್ಥಾನದ ಎದುರುಗಡೆ ಈ ಪುಷ್ಕರಣಿ ಇದೆ. ನೀರು ತುಂಬಿದಾಗ ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿನ ವಿಶೇಷತೆ ಏನಂದರೆ ಮಕ್ಕಳಾಗದೇ ಇರೋರು ಹರಕೆ ಕಟ್ಕೊಂಡು ಅವ್ರಿಗೆ ಮಕ್ಕಳಾದ ನಂತರ ಒಂದು ಚಿಕ್ಕ ದೋಣಿಯಲ್ಲಿ ಅಂಬಿಗರ ಸಹಾಯದಿಂದ ಮಗುವನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸ್ತಾರೆ. ದೇವಸ್ಥಾನದ ಹೊರಗಡೆ ಪಕ್ಕ ಅಥೆಂಟಿಕ್ ನಾರ್ತ್ ಕರ್ನಾಟಕ ಫುಡ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಸಜ್ಜೆ ರೊಟ್ಟಿ, ನವಣೆ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ವಿಧ ವಿಧವಾದ ಕಾಳಿನ ಪಲ್ಯಗಳು, ಚಟ್ನಿ ಪುಡಿಗಳು ಮತ್ತು ಮೊಸರು, ಈ ಥರ ಎಲ್ಲ ಸಿಗುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗೈಸ್. ಸ್ಮಾಲ್ ಅಪ್ಡೇಟ್ ಏನಂದರೆ ನಾವು ಕೊಪ್ಪಳಕ್ಕೆ ಹೋಗೋಕ್ಕಾಗಲಿಲ್ಲ. ರೀಸನ್ ಬಂದು ಬಾದಾಮಿಯಲ್ಲಿ ದರ್ಶನ ಎಲ್ಲ ಆಗೋದು ಲೇಟ್ ಆಯಿತು. ಅರೌಂಡ್ 12-12:30 ಆಯಿತು. ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋ ಹೊತ್ತಿಗೆ 12:30, 1 o'clock ಆಯ್ತೇನೋ ಅನಿಸುತ್ತೆ. ಸೊ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಇವಾಗ ಲಕ್ಷ್ಮೇಶ್ವರ ಹೋಗ್ತಾ ಇದ್ವಿ. ಲಕ್ಷ್ಮೇಶ್ವರದಲ್ಲಿ ಒಂದು ಹಿಸ್ಟಾರಿಕಲ್ ಟೆಂಪಲ್ ಇದೆ, ಸೋಮನಾಥೇಶ್ವರ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ವಿಲ್ ಮೀಟ್ ದೇರ್. ಇದೇ ನೋಡಿ ಲಕ್ಷ್ಮೇಶ್ವರದಲ್ಲಿರುವ ಶ್ರೀ ಸೋಮೇಶ್ವರ ದೇವಸ್ಥಾನ. ಗದಗದಿಂದ ಬರೋದಾದರೆ ಅಪ್ರಾಕ್ಸಿಮೇಟ್ಲಿ 40 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಇಟ್ ಟೇಕ್ಸ್ ಮೋರ್ ದೆನ್ 1 hour. ಏನಕ್ಕೆ ಅಂದರೆ ರೋಡ್ಗಳು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಪ್ಯಾಚಿ ರೋಡ್ಸ್ ಎಲ್ಲ ಇದೆ. ಸೊ ಇಟ್ ಟೇಕ್ಸ್ ಮೋರ್ ದೆನ್ 1 hour. ದೇವಸ್ಥಾನ ಮಾತ್ರ ಇಟ್ ಈಸ್ ವರ್ತ್ ಕಮ್ಮಿಂಗ್ ಹಿಯರ್.
ಆಮೇಲೆ ಈ ದೇವಸ್ಥಾನದ ಕೆತ್ತನೆ ಅಥವಾ ಶೈಲಿಯನ್ನು ನೋಡೋದಾದರೆ ಹರಿಹರದಲ್ಲಿರುವ ಹರಿಹರೇಶ್ವರ ಟೆಂಪಲ್ ಏನಿದೆಯೋ ಸ್ವಲ್ಪ ಸಿಮಿಲಾರಿಟೀಸ್ ಇಲ್ಲೂ ನಮಗೆ ಕಾಣಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿನ ಕಂಬಗಳಾಗಿರ್ಬೋದು ಅಥವಾ ಮೇಲ್ಛಾವಣಿ ಎಲ್ಲವನ್ನ ನೋಡಿದ್ರೆ ಆಲ್ಮೋಸ್ಟ್ ಹರಿಹರೇಶ್ವರ ಟೆಂಪಲ್ಗೆ ಇದು ಹೋಲುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಹರಿಹರೇಶ್ವರ ಟೆಂಪಲ್ ಬಂದು ಹೊಯ್ಸಳರ ಶೈಲಿಯಲ್ಲಿ ಕೆತ್ತನೆ ಆಗಿರೋದು. ಬಟ್ ಇದು ಸೋಮೇಶ್ವರ ದೇವಸ್ಥಾನ ಚಾಲುಕ್ಯರ ಸ್ಟೈಲಲ್ಲಿ ಕೆತ್ತನೆ ಆಗಿರೋದು. ದೇವಸ್ಥಾನದ ಸುತ್ತಲೂ ಚಿಕ್ಕ 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 ದೇವಸ್ಥಾನಗಳು ಕೂಡ ಇದೆ. ಅಲ್ಲಿ ಶಿವಲಿಂಗ ದೇವಸ್ಥಾನವನ್ನು ನಾವು ನೋಡಿದ್ವಿ. ಬಟ್ ಇದರಲ್ಲಿ ಮೆಜಾರಿಟಿ ಆಫ್ ದಿ ದೇವಸ್ಥಾನಗಳನ್ನು ಮುಚ್ಚಿದ್ದಾರೆ. ಹಾಗೂ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಈ ಬಾವಿ ನೋಡಲು ಸಿಗ್ತದೆ. ಮೊದಲು ಈ ಬಾವಿಗೆ ಕೆಳಗಡೆಯಿಂದ ಎಂಟ್ರೆನ್ಸ್ ಇತ್ತು, ಆದರೆ ಇವಾಗ ಎಂಟ್ರೆನ್ಸನ್ನು ಕ್ಲೋಸ್ ಮಾಡಿದ್ದಾರೆ. ಆದ್ದರಿಂದ ನೀವು ಮೇಲಿಂದನೇ ಈ ಬಾವಿಯನ್ನು ನೋಡ್ಬೋದು. ಸೋಮೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಹೊರಟ ನಂತರ ಎಲ್ರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಫ್ಯಾಮಿಲಿಯವರೆಲ್ಲ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ರೋಡ್ ಸೈಡ್ ಏನಾದರೂ ಸ್ನ್ಯಾಕ್ಸ್ ಸಿಕ್ಕಿದ್ರೆ ಬಡ್ದು ಬಾಯಿಗೆ ಹಾಕೊಳ್ಳೋಣ ಅಂತ ಕಾಯ್ತಾಯಿದ್ರು. ಸೊ ಈ ಮಧ್ಯದಲ್ಲಿ ನಮ್ಗೆ ಸಿಕ್ಕಿದ್ದು ಶ್ರೀ ರಾಘವೇಂದ್ರ ಮಿರ್ಚಿ ಮಂಡಕ್ಕಿ ಅಂಗಡಿ. ಇಲ್ಲಿ ನಮಗೆ ಅಣ್ಣ ಒಂದಾದಮೇಲೆ ಒಂದು ಮಿರ್ಚಿ ಆಗಿರ್ಬೋದು ಮತ್ತು ಗಿರ್ಮಿಟ್ ಆಗಿರ್ಬೋದು ಹಾಗೂ ವಡಾಪಾವ್ ಎಲ್ಲ ಸರ್ವ್ ಮಾಡ್ತಾಯಿದ್ರೆ ನಾವು ಒನ್ ಮೋರ್ ಅಂತ ಬಾರಿಸ್ತಾ ಇದ್ವಿ. ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿತ್ತು ಹಾಗೂ ಅದರ ಘಮ ಮಾತ್ರ ನೆಕ್ಸ್ಟ್ ಲೆವೆಲ್ಗಳು. ಒನ್ಸ್ ಯು ಗೈಸ್ ಕ್ಯಾನ್ ಎಕ್ಸ್ಪ್ಲೋರ್ ಸಾವನೂರು ಇನ್ ಕೇಸ್ ನೀವು ವಿಸಿಟ್ ಮಾಡಿದ್ರೆ ಇಟ್ಸ್ ಅ ವೆರಿ ಗುಡ್ ಶಾಪ್. ಮೇನ್ ರೋಡಲ್ಲೇ ಇದೆ, ತುಂಬ ಚೆನ್ನಾಗಿದೆ.
ಗಿರ್ಮಿಟು ಮಿರ್ಚಿ ತಿಂದ ತಕ್ಷಣ ನಮ್ಮ ಹರಿಹರ ದಾವಣಗೆರೆಗೆ ಒಂದು ಟೀ ಕುಡಿದಿಲ್ಲ ಅಂದರೆ ಹೆಂಗೆ ಸಮಾಧಾನ ಆಗುತ್ತೆ. ಸೊ ಒಂದು ಟೀ ಕೂಡ ಹಾಕ್ಕೊಂಡ್ವಿ. ಸೊ ಸಾವನೂರಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು, ಟೀನು ಕುಡ್ದಾಯಿತು. ಇನ್ನು ನೆಕ್ಸ್ಟ್ ಹೆಡಿಂಗ್ ಟು ಹೋಮ್. ಇಲ್ಲಿಂದ ಅರೌಂಡ್ 1 hour ಡ್ರೈವ್ ಇದೆ. ಮೋಸ್ಟ್ಲಿ ಅರೌಂಡ್ 6:30 6:45 ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಬೈ ಗೈಸ್, ಮೀಟ್ ಯು ಇನ್ ನೆಕ್ಸ್ಟ್ ಲಾಗ್.